ನಾವು ಕಾಂಗ್ರೆಸ್ ಪಕ್ಷದ ಯಶಸ್ಸಿನ ಹಿನ್ನೆಲೆಯಲ್ಲಿ ಮುಂದಕ್ಕೆ ನಮ್ಮ ಪಕ್ಷವನ್ನ ಸಂಘಟನೆ ಮಾಡುವಂತ ದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರತಿ ವಿಭಾಗವಾರು ಅನೇಕ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಪಕ್ಷ ತೀರ್ಮಾನವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಕಳ್ಕೊಂಡಿದ್ದೇವೆ ಅಲ್ಲಲ್ಲಿ ಹುಡುಕಬೇಕು ಅನ್ನೋದು ನಮ್ಮ ಆಸೆ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹಾಸನ ಜಿಲ್ಲೆಗೆ ಶಕ್ತಿ ಬಂತು. ಅಸೆಂಬ್ಲಿಲಿ ಒಂದು ಸೀಟ್ ಬಿಟ್ರೆ ನಾವು ಗೆದ್ದಿಲ್ಲ. ಮಂಡ್ಯ ಅಸೆಂಬ್ಲಿ ಗೆದ್ದಿದ್ದೇವೆ, ಕೂರ್ಗ್ ಗೆದ್ದಿದ್ದೇವೆ, ಮೈಸೂರು ಗೆದ್ದಿದ್ದೇವೆ, ಚಾಮರಾಜನಗರ ಗೆದ್ದಿದ್ದೇವೆ. ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಸದ್ಯದಲ್ಲೇ ನಾನು ಮುಖ್ಯಮಂತ್ರಿಗಳು 2 ದಿನಾಂಕವನ್ನ ಶಿಗ್ಗಾಂವ್ ಮತ್ತು ಸಂಡೂರಿಗೆ ಕೃತಜ್ಞತಾ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಯೋಗೇಶ್ಗೆ ಮತ್ತು ಸುರೇಶ್ಗೆ ಇಬ್ರು ಸೇರಿ ಮಧ್ಯದಲ್ಲಿ ಅಸೆಂಬ್ಲಿ ನಡೆಯುವ ಮಧ್ಯದಲ್ಲಿ ಒಂದಿನ ಫಿಕ್ಸ್ ಮಾಡಿ ಶನಿವಾರ ಭಾನುವಾರ ಯಾವ ತರ ಒಂದಿನ ಅಂತ ಹೇಳಿ ಅವರಿಗೆ ತಿಳಿಸಿದ್ದೇವೆ. ಈಗ ಬಹಳ ಜನ ಪಕ್ಷದ ಅನೇಕ ಮುಖಂಡಗಳು ಕಾರ್ಯಕರ್ತರು ಒಂದು ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಯಾರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಂತ್ರಿಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು, ಈಗಾಗಲೇ ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ. ನಾನೊಂದು 4 ದಿನ ಇರಲಿಲ್ಲ. ಮುಖ್ಯಮಂತ್ರಿ ಕೂಡ ದೆಹಲಿಗೆ ಬರಬೇಕಾಗಿತ್ತು. ನಮಗೆ ವರ್ಕಿಂಗ್ ಕಮಿಟಿ ಇತ್ತು. ಪಕ್ಷದಿಂದ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ಒಂದೊಂದು ತಿಂಗಳ ಮಟ್ಟದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಏನು ದೇಶದಲ್ಲಿ ಆಗ್ತಾರಂತ ರಾಜಕಾರಣ ಮತ್ತು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಎಐಸಿಸಿ ವತಿಯಿಂದ ನಮಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ 5ನೇ ತಾರೀಕು ರೂಪಿಸಿದ್ದೇವೆ. ಅದಕ್ಕೆ ಪೂರ್ವಭಾವಿ ಸಭೆಯನ್ನ ಕೆಪಿಸಿಸಿ ವತಿಯಿಂದ ಎಲ್ಲರನ್ನ ಜಿಲ್ಲೆ 4 ಪ್ರಮುಖವಾದಂತಹ ಜಿಲ್ಲೆ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಕರೆಸಿ ಚರ್ಚೆ ಮಾಡಿದ್ದೇವೆ. ಸೊ ಪಕ್ಷದ ಎಲ್ಲ ನಾಯಕರುಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತೇವೆ. ಪಕ್ಷಕ್ಕೆ ಬಲವರ್ಧನೆ ಆಗಲಿಕ್ಕೆ ಏನು ನಮ್ಮ 3 ಚುನಾವಣೆ ಫಲಿತಾಂಶ ಅದಾದ್ಮೇಲೆ ಇನ್ನು ಮುಂದಕ್ಕೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಮಾಡೋದಲ್ಲ, ಎಲೆಕ್ಷನ್ ಆದ ಮಾರನೆಯಿಂದನೇ ತಿರ್ಗಾ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ತಯಾರು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ.